ನಮಸ್ಕಾರ ವೀಕ್ಷಕರೇ, ಸುದೀಕ್ಷಾ ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ತೇರದಾಳ ಪೊಲೀಸ್ ಠಾಣೆಯಲ್ಲಿ ಹೋಳಿ ಹಬ್ಬ ಮತ್ತು ರಂಜಾನ್ ಹಬ್ಬದ ಅಂಗವಾಗಿ ಶಾಂತಿ ಪಾಲನಾ ಸಭೆ ನಡೆಯಿತು. ಸಭೆಯಲ್ಲಿ ಪಿಎಸ್ಐ ಶಿವಾನಂದ ಸಿಂಗನವರ್ ಅವರ ನೇತೃತ್ವದಲ್ಲಿ ಹಬ್ಬಗಳ ಸಮಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವುದು, ಸಮಾಜದಲ್ಲಿ ಸೌಹಾರ್ದತೆ ಮತ್ತು ಭಾವೈಕ್ಯತೆ ಉಳಿಸುವುದು, ಅಪಪ್ರಚಾರಗಳನ್ನು ತಡೆಯುವುದು ಹಾಗೂ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡಬಾರದು ಎಂಬ ಕುರಿತು ಸ್ಪಷ್ಟ ಸೂಚನೆಗಳನ್ನು ನೀಡಲಾಯಿತು. ಹಬ್ಬಗಳನ್ನು ಎಲ್ಲರೂ ಪರಸ್ಪರ ಗೌರವ, ಸಹಕಾರ ಮತ್ತು ಶಾಂತಿಯುತ ವಾತಾವರಣದಲ್ಲಿ ಆಚರಿಸಬೇಕು ಎಂದು ಪೊಲೀಸ್ ಇಲಾಖೆ ಮನವಿ ಮಾಡಿತು. ಈ ಸಭೆಯಲ್ಲಿ ಪ್ರವೀಣ ನಾಡಗೌಡ, ಭುಜಬಲಿ ಕೆಂಗಾಲಿ, ದಯಾನಂದ ಕಾಳೆ, ಮಾಸಿಂ ಇನಾಮ್ದಾರ, ಸಂಜು ತೆಗ್ಗಿ, ಗೌತಮ ರೋಡಕರ, ಅನಿಲ ಗುಬಚಿ, ಧನಪಾಲ ಬೋದೇನವರ, ಧರೆಪ್ಪ ಹುದ್ದಾರ, ಸಚಿನ್ ಮುರುಗುಂಡಿ, ಶಂಕರ್ ಹುದ್ದಾರ ಹಾಗೂ ಅಲ್ಲಾಬಕ್ಷ್ ಅಲಾಸ್ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು. ಪೊಲೀಸ್ ಸಿಬ್ಬಂದಿಗಳಾದ ಎಬಿ ಜೈನರ್, ಎಎಸ್ಐ, ಕಾಡು ಸನಹಟ್ಟಿ, ರಮೇಶ್ ದೇಸಾಯಿ, ಮುತ್ತಣ್ಣ ಅಜ್ಜನ್ನವರ, ಪಿಐ ಹುನ್ನೂರ, ದುಂಡಪ್ಪ ಹಡಪದ ಹಾಗೂ ಗೃಹರಕ್ಷಕ ದಳದ ಸಿಬ್ಬಂದಿಗಳು ಸಭೆಯಲ್ಲಿ ಭಾಗವಹಿಸಿದರು. ಒಟ್ಟಿನಲ್ಲಿ ಹೋಳಿ ಮತ್ತು ರಂಜಾನ್ ಹಬ್ಬಗಳನ್ನು ಶಾಂತಿ, ಸೌಹಾರ್ದತೆ ಹಾಗೂ ಭಾವೈಕ್ಯತೆಯ ಸಂಕೇತವಾಗಿ ಆಚರಿಸುವಂತೆ ಸಭೆಯಲ್ಲಿ ಕರೆ ನೀಡಲಾಯಿತು. ಹಬ್ಬಗಳು ಸಂತೋಷದ ಸಂಕೇತ. ಶಾಂತಿ, ಸಹೋದರತ್ವ ಮತ್ತು ಐಕ್ಯತೆ ನಮ್ಮೆಲ್ಲರ ಜವಾಬ್ದಾರಿ. ಇನ್ನೂ ಹೆಚ್ಚಿನ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಸುದೀಕ್ಷಾ ನ್ಯೂಸ್ ಕನ್ನಡ. ಸತ್ಯದ ಧ್ವನಿ, ಧೈರ್ಯದ ಹೋರಾಟ. ಧನ್ಯವಾದಗಳು. ಪೊಲೀಸ್ ಠಾಣೆ ಇವತ್ತು ಹೋಳಿ ಹಬ್ಬ ಹಾಗೂ ರಂಜಾನ್ ಹಬ್ಬದ ಶಾಂತಿ ಪಾಲನಾ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತ ನಮ್ಮ ಆತ್ಮೀಯ PSI ಸಾಹೇಬರೇ, ಅದೇ ರೀತಿ ಈ ಶಾಂತಿ ಪಾಲನಾ ಸಭೆಗೆ ಬಂದ ಎಲ್ಲ ನಮ್ಮ ತೇರದಾಳ ನಗರದ ಹಾಗೂ ರಬಕವಿ ಹಾಗೂ ತೇರದಾಳ ರಬಕವಿ ಈ ಪೊಲೀಸ್ ಠಾಣೆ ವ್ಯಾಪ್ತಿ ಬರುವಂತ ಎಲ್ಲ ನನ್ನ ಹಿರಿಯರೇ, ಈ ಶಾಂತಿ ಸಭೆಗೆ ಪಾಲನಾ ಸಭೆಗೆ ಬಂದಂತ ಎಲ್ಲ ಮುಸಲ್ಮಾನ್ ಬಾಂಧವರು, ಹಿಂದೂ ಬಾಂಧವರು ಹಾಗೂ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು, ಪತ್ರಿಕಾ ಮಾಧ್ಯಮ ಮಿತ್ರರು ಹಾಗೂ ಪೊಲೀಸ್ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಾನು ನಮಸ್ಕರಿಸಿ, ಈಗಾಗಲೇ ತಾವು ಸಾರ್ವಜನಿಕವಾಗಿ ತಮ್ಮ ಅಭಿಪ್ರಾಯಗಳನ್ನು ಒಳ್ಳೆ ರೀತಿಯಿಂದ ವ್ಯಕ್ತಪಡಿಸಿದ್ರಿ. ವೇದಿಕೆ ಮೇಲೆ ಕೂತಂತ ಹಿರಿಯರು ಎಲ್ಲ ಒಳ್ಳೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ಈ ಹೋಳಿ ಹಬ್ಬ ಇರ್ಬೋದು ಹಾಗೂ ಈ ಒಂದು ರಂಜಾನ್ ಹಬ್ಬದ ಒಂದು ಜವಾಬ್ದಾರಿಯುತ ಮಾತುಗಳನ್ನು ತಾವೆಲ್ಲ ಆಡಿರಿ. ಇವತ್ತಿನವರೆಗೂ ಒಂದು ಯಾವುದೋ ದೊಡ್ಡ ಪ್ರಮಾಣದಾಗ ಹೊಡೆದಾಟದ ದಣಿಗೆ ಯಾವತ್ತೂ ನಮ್ಮ ಈ ತೇರದಾಳ ಭಾಗದಲ್ಲಿ ರಬಕವಿ, ಬನಹಟ್ಟಿ ನಮ್ಮ ಈ ಕ್ಷೇತ್ರದಲ್ಲಿ ಆ ಪ್ರಮಾಣ ಯಾವಾಗ ಆಗಿಲ್ಲ. ಯಾಕಂದ್ರೆ ಹಿಂದೂ ಮುಸ್ಲಿಂ ಇರ್ಬೋದು, ಯಾವುದೂ ಇವತ್ತಿನವರೆಗೂ ಭೇದ ಭಾವ ಮಾಡ್ಕೊಂಡು ಯಾರೂ ಜಗಳಾಡ್ಕೊಂಡು ಈರ್ಷೆ ಮಾಡ್ಕೊಂಡು ಯಾರೂ ಬಂದಿಲ್ಲ. ಈಗಂತೂ ನೋಡ್ರಿ ಎಲ್ಲರೂ ವ್ಯಾಪಾರ, ಉದ್ಯೋಗ, ಒಬ್ರಿಗೊಬ್ರು ಕೂಡಿರೋದು, ಆತ್ಮೀಯತೆ, ಸಂಬಂಧ ಸೂತ್ರಗಳು ಎಲ್ಲರಿಗಿರೋದ್ರಿಂದ ಎಲ್ಲರೂ ಮನಸ್ಸಿನಾಗ ಒಳ್ಳೆ ಭಾವನೆ ಅದಾವ. ಇವತ್ತು ಇಷ್ಟ ಏನ್ರಿ, ಈಗ ನಮ್ಮ ಸಂಜೀವಣ್ಣ ಹೇಳಿದ್ರು ಪುಡಿ ಬಣ್ಣ, ಅದು ಬಹಳ ಇಂಪಾರ್ಟೆಂಟ್ ರೀ. ಈಗ ರಬಕವಿ ಹಿರಿಯರು ಒಳ್ಳೆ ಡಿಸಿಷನ್ ತಗೊಂಡಾರ, ಒಂದು ಒಳ್ಳೆ ನಿರ್ಧಾರ. ಈ ವಾರ್ನೆಸ್ ಆಡೋದು, ಟೈಪಿಂಗ್ ಕಲರ್ ಆಡೋದ್ರಿ, ಅಥವಾ ನಾವು ನೀರೊಳಗೆಲ್ಲ ಬಣ್ಣ ಮಿಕ್ಸ್ ಆಗಿ ಹೋಗಿದ್ವು, ಅದ್ರಲ್ಲೇ ನೋಡ್ರಿ ನಮ್ಮ ಮಕ್ಕಳು ಆಡ್ತಿರ್ತಾವ, ಅಥವಾ ನಮ್ಮ ಅಣ್ತಮ್ಮರು ಅಕ್ಕಂಗರು ಆಡ್ತಿರ್ತಾರೆ. ಯಾರಿಗೆ ಕಣ್ಣಿಗೆ ಸಿಡೋದು, ಮತ್ತೊಂದು ಏನಾಗ ಅವ್ರ ಕಣ್ಣು ಹೋಗೋ ಸಂಭವ ಇರ್ತಾವ್ರಿ, ಅಥವಾ ಚರ್ಮದ ರೋಗಗಳು ಬರುವಂತ ಸಂಭವ ಇರ್ತಾವ. ಅದಕ್ಕೆ ದಯವಿಟ್ಟು ನಿಮ್ಮ ಮಕ್ಕಳ ಮ್ಯಾಗ ನೀವು ನಿಗಾ ಇಡ್ರಿ. ಅವು ಎಲ್ಲಿ ಹೋಗ್ತಾವ, ಎಲ್ಲಿ ಬರ್ತಾವ, ಏನು ಆಡ್ತಾರ. ಯಾಕಂದ್ರೆ ನೋಡ್ರಿ ಎಲ್ಲ ಮಕ್ಕಳು ಅಷ್ಟ ನಮಗೆ ಯಾರಿಗೆ ಏನವತ್ತು ಯಾವುದೊಂದು ಅಹಿತಕರ ಘಟನೆನೂ ಆಗ್ಬಾರ್ದು. ಅದಕ್ಕೆ ಆದಷ್ಟು ಮಟ್ಟಿಗೆ ಪುಡಿ ಬಣ್ಣವನ್ನ ಆಡುವಂತ ವ್ಯವಸ್ಥೆ ತಾವೆಲ್ಲರೂ ತಮ್ಮ ಮನೆಯಲ್ಲಿ ಓಣಿಯಲ್ಲಿ ಹೇಳಬೇಕು. ಹಾಗೂ ರಂಜಾನ್ ಹಬ್ಬದು ಹೇಳ್ತಂದ್ರೆ ಇವತ್ತಿನವರೆಗೂ ನಮ್ಮಲ್ಲಿ ಯಾವ ಘಟನೆಗಳು ಸಂಭವಿಸಿಲ್ಲ. ಯಾಕಂದ್ರೆ ಆ ರಂಜಾನ್ ಹಬ್ಬ ಪವಿತ್ರ ಹಬ್ಬ, ಆ ಒಂದು ತಿಂಗಳು ಅವ್ರ ಹಬ್ಬ ಆಚರಣೆ ಮಾಡಬೇಕಾದ್ರೆ ಆ ಮುಗಿಯುವ ಸಂದರ್ಭದಲ್ಲಿ ಎಷ್ಟೋ ಮನೆಗಳ್ರಿ ನಮ್ಮನ್ನೆಲ್ಲ ಊಟಕ್ಕೆ ಕರೆದಿರ್ತಾರ, ಸುರ್ಕುರ್ಮ ಕೊಟ್ಟು ಕಳಿಸ್ತಾರ್ರಿ, ಅನೇಕ ಇಂಥ ಕಾರ್ಯಕ್ರಮ ಎಲ್ಲ ಕಡೆ ಮಾಡ್ತಾರೆ. ಅದಕ್ಕೆ ನಾವು ಭಾಗಿಯಾಗಿರ್ತೀವಿ. ಅದಕ್ಕೆ ಎರಡೂ ಹಬ್ಬಗಳು ಶಾಂತಿಯುತವಾಗಿ ಹಾಗೂ ಒಂದು ಖುಷಿಯಿಂದ ಆಚರಣೆ ನಾವೆಲ್ಲರೂ ಮಾಡೋಣ. ಯಾವುದೂ ಕೆಟ್ಟ ಘಟನೆ ಆಗಲ್ಲ, ನೀವು ಸೇರಿ ನೋಡ್ಕೊಳ್ಳ ಅಂತ ಹೇಳಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ವತಿಯಿಂದ ನಾನು ನಮ್ಮ ತೇರದಾಳ PS ಅವ್ರಿಗೊಂದು ಮಾತು ಕೊಡ್ತೀನಿ. ಅದಕ್ಕೆ ನೀವೆಲ್ಲರೂ ಭದ್ರಾಗಿ ಒಳ್ಳೆ ರೀತಿಯಿಂದ ಎರಡು ಹಬ್ಬಗಳನ್ನು ಆಚರಿಸೋಣ, ಯಾವುದೂ ಸಮಸ್ಯೆ ಬರದಂಗೆ ನೋಡ್ಕೊಳ್ಳೋಣ ಅಂತ ಹೇಳಿ. ಅದೇ ರೀತಿ ಸಿಬ್ಬಂದಿಯವರು ಸಹ PSI ಅವರು ಸ್ವತಃ ರೀ ರಬಕವಿ ಇರ್ಬೋದು, ತೇರದಾಳ ಸುತ್ತಮುತ್ತ ಊರು ಅವ್ರು ಏನು ವ್ಯಾಪ್ತಿ ಬರ್ತಾವೆ ಅವರು ಅಲ್ಲಿ ನಿಗಾ ವಹಿಸ್ಬೇಕ್ರಿ, ಅವರು ಎಚ್ಚರ ವಹಿಸ್ಬೇಕು. ಯಾಕಂದ್ರೆ ನಾವು ಹಿರಿಯರಲ್ಲಿ ಹೇಳಿದ್ವಿ ಹೋದಿವಿ, ಅಲ್ಲಿ ಯಾರೋ ಕಿಡಿಗೇಡಿಗಳು ಏನೋ ಮಾಡ್ರಂದ್ರೆ ಅದು ತಪ್ಪು ನಮ್ಮ ಕಡೆನೂ ಆಗ್ಬಾರ್ದು. ಅದಕ್ಕೆ ನೀವು ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಕ್ರಮ ತಗೋರಿ. ಅದಕ್ಕೆ ನಾವು ಯಾರು ಬಂದಲ್ಲಿ ಬಿಡಿಸ್ಕೊಂಡು ಹೋಗೋದು, ತಕರಾರು ಮಾಡೋದು ನಾವು ಮಾಡಂಗಿಲ್ಲ. ನಿಮ್ಮ ಎಚ್ಚರನು ನೀವು ನಿಮ್ಮ ನಿಗಾನು ಅವ್ರ ಮ್ಯಾಗ ಇರ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ತಾವೆಲ್ಲರೂ ಆಗಮಿಸಿದಿರಿ ಹಾಗೂ ಕರೆದು ತಾವೆಲ್ಲರೂ ಸಿಬ್ಬಂದಿಯವ್ರು ಮಾತಾಡೋ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮ ಧನ್ಯವಾದ ಹೇಳಿ ನನ್ನ ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಯಾವಾಗೂ ದನಿಗೆ ಆಗಿಲ್ರಿ, ಹಿಂದೂ ಮುಸ್ಲಿಂ ಆಗ್ರಿ ಯಾರಿಲ್ಲ, ಎಲ್ಲರೂ ನಾವು ಅವರು ಏಕತೆಯಿಂದ ನಾವು ಹಬ್ಬಗಳೆಲ್ಲ ಮಾಡ್ಕೊಂಡು ಈ ಸಭೆಗಾದ್ರೂ ನಾವು ಮಾಡ್ಕೊಂಡು. ನಮಸ್ಕಾರ. ವೇದಿಕೆ ಮ್ಯಾಗೆ
ಆಚರಣೆ ಆದವ್ರು ಎಲ್ಲರಿಗೂ ನಮಸ್ಕಾರ. ಈಗ ನಮ್ಮದು ಹೊಸ ತಾಲೂಕು ಆಗೈತಿ. ಯಾರೋ ಹೊಸದಾಗಿ ಬಂದಾಗ ನಮ್ಮಲ್ಲಿ ಯಾರು ಅಂಗಡಿ ಇಡ್ತಾನೆ ಅಂದ್ರೆ ಅವ್ರಿಗೆ ಕೋಆಪರೇಷನ್ ಮಾಡಿ, ಮತ್ತು ಕೋಆಪರೇಷನ್ ಮಾಡಲಿಲ್ಲ ಅಂದ್ರೆ ಹಿಂದೆ ನಾವು ಅವ್ರಿಗೆ ಬೆಣ್ಣು ಹತ್ಬೇಕಾಗತ್ತಿ. ಮತ್ತು ಇದನ್ನ ಮಾಡಬೇಡ್ರಿ, ಬಣ್ಣ ಮುಸ್ಲಿಮ್ ಆಗಲಿ ನಾವಾಗಲಿ ಹೊತ್ತಾಗಿ ಯಾರಿಗೆ ಬಣ್ಣ ಹಚ್ಬೇಡ್ರಿ. ಯಾರು ಕಿರ್ತಿದ್ರಿ ಹಚ್ಕೋತಾರ ಅವ್ರಿಗೆ ಹಚ್ಚಕಂತೇಳಿ ನಮ್ದು ವಿನಂತಿ. ಶಾಂತಿ ಪಾಲನಾ ಸಭೆಯ ವೇದಿಕೆ ಮೇಲೆ ಆಚರಣೆ ಅಂತ ತಾತ್ವಿಕಾರಾದಿಗಳು ಆತ್ಮೀಯರಾದಂಥ ನಮ್ಮ PSS ಸಾಹೇಬ್ರಿ ಹಾಗೂ ವೇದಿಕೆ ಮೇಲೆ ಆಚರಣೆ ಅಂತ ನಮ್ಮ ಆತ್ಮೀಯರಾದ ನಡವಡವ್ರಿ ಹಾಗೂ ಅವರಿವ್ರು ಅನ್ನೋದೇ ವೇದಿಕೆ ಮೇಲೆ ಅಂತ ಎಲ್ಲ ಗಣ್ಯಾತಿ ಗಣ್ಯರೇ ಹಾಗೂ ಇಲ್ಲಿ ಆಗಮಿಸಿದಂಥ ರವಿಕವಿ ಮತ್ತು ತೇರದಾಳ ಠಾಣೆಯ ಎಲ್ಲ ನನ್ನ ಆತ್ಮೀಯರಿಗೆ ವಂದನೆ ಹೇಳ್ತಾ, ಈಗಾಗಲೇ ತಮ್ಗೆ ತಿಳಿದವರಿಗೆ ನಮ್ಮಲ್ಲಿ ಯಾವುದೇ ಕೋಮು ಭಾವನೆ ಇಲ್ಲ. ಅತ್ಯಂತ ಶಾಂತಿ ರೀತಿಯಾಗಿ ರಂಜಾನ್ ಇರ್ಬೋದು, ಹೋಳಿ ಹಬ್ಬ ಇರ್ಬೋದು, ಅತ್ಯಂತ ಪ್ರೀತಿಯ ಒಂದು ಸಹೋದರತ್ವದಾದಿಯಾಗಿ ನಾವೆಲ್ಲ ಆಚರಿಸ್ಕೊಂಡು ಬಂದಿದ್ದೀವಿ. ಯಾಕಂದ್ರೆ ಪ್ರತಿಯೊಂದು ಹೋಳಿ ಇರ್ಬೋದು, ರಬಕವಿಯಲ್ಲಿ ಸಾಕಷ್ಟು ವರ್ಷಗಳಿಂದ ನಾವು ಸರಿಸುಮಾರು ಒಂದು ಸಾಕಷ್ಟು ನನ್ನ ತಿಳುವಳಿಕೆ ಬಂದಾಗಿಂದ ಎಲ್ಲ ಶಾಂತಿ ರೀತಿಯಾಗಿ ನಾವು ಹೋಳಿ ಹಬ್ಬನ ಆಚರಿಸ್ಕೊಂಡು ಬಂದೀವ್ರಿ. ಅದೇ ರೀತಿಗೆ ಮುಸ್ಲಿಂ ಬಾಂಧವರಿಂದ ಯಾವುದೇ ತೊಂದರೆ ಇಲ್ಲ, ನಮ್ಮಿಂದ ಅವ್ರಿಗೆ ತೊಂದರೆ ಇಲ್ಲ. ರಂಜಾನ್ ಇರ್ಬೋದು ಅದೆಲ್ಲ ಎಲ್ಲ ಒಕ್ಕಟ್ಟಾಗಿ ಮಾಡತ್ತೀವಿ ಸರ್. ಅದೇ ರೀತಿಯಾಗಿ ಅಲ್ಲಿ ಒಂದು ಶಂಕಲ್ನೂರು ಸರ್ಕಲ್ ನಾವು ರಂಗೋತ್ಸವ ಕಾರ್ಯಕ್ರಮ ಮಾಡತ್ತೀವ್ರಿ. ಬೆಳಿಗ್ಗೆ ಒಂದು ರಂಗೋತ್ಸವ ಕಾರ್ಯಕ್ರಮ, ಸಾಯಂಕಾಲ ಹಲಗಿ ಮೇಳ ಒಂದು ಕಾರ್ಯಕ್ರಮ ಏರ್ಪಡಿಸಿವ್ರಿ. ಅದರ ಅಂಗವಾಗಿ ಒಂದು ಮಹಿಳೆಯರಿಗೆ ಪ್ರತ್ಯೇಕ ವ್ಯವಸ್ಥೆ ಹಾಗೂ ಪುರುಷರಿಗೆ ಒಂದು ಪ್ರತ್ಯೇಕ ಪುಡಿ ಬಣ್ಣ ಆಡುವ ಒಂದು ವ್ಯವಸ್ಥೆಯನ್ನ ಮಾಡಲಾಗಿದೆ. ಮೊದಲೇ ನಮ್ಮಲ್ಲೆಲ್ಲ ಟಾಪಿಂಗ್ ಸ್ವಲ್ಪ ಟಾಪಿಂಗ್ ಒಂದು ಭಾಳ ಆಡ್ತಿದ್ರು. ಅದನ್ನೆಲ್ಲ ಈಗ ಆದಷ್ಟು ಒಂದು 90% ಕಡಿಮೆ ಮಾಡಿ ಓನ್ಲಿ ಪುಡಿ ಬಣ್ಣ ಆಡ್ಬೇಕ ಅಂತ ಹೇಳಂತ ಒಂದು ವ್ಯವಸ್ಥೆ ಬಿಡು. ಅದೇ ರೀತಿಯಾಗಿ ರಬಕವಿಯಲ್ಲಿ ಶಾಂತ ರೀತಿಯಾಗಿ ಈ ಒಂದು ಹೋಳಿ ಹಬ್ಬನ ನಡೆಸಿಕೊಡಲು ರಬಕ ಎಲ್ಲ ಹಿರಿಯರನ್ನು ಒಳಗೊಂಡಂತೆ ನಾವೆಲ್ಲರೂ ನಿಂತು ಅದನ್ನು ನಿಭಾಯಿಸ್ತೀವಿ ಅಂತ ಹೇಳ್ತಾ ಒಂದೆರಡು ಮಾತು ಮನಸ್ಸಲಾಗಿತ್ತು. ಎಲ್ಲರೂ ಭಾವಿಕತೆಯಿಂದ ಪ್ರತಿ ವರ್ಷನೂ ಅತಿ ವಿಜೃಂಭಣೆ ನಡೀತೈತಿ. ಮತ್ತು ಇನ್ನೊಂದು ವಿಷಯ, ಬೈಕ್ ಸೈಲೆನ್ಸರ್ ತೊಗೊಂಡು ಒದಗಿಸೋದು, ಅಂಗಿ ಹರ್ಕೊಳ್ಳೋದು, ಅವ್ರಿಗೆ ಯಾರು ಹಿರಿಯದ ಮುಖಂಡ ಅವ್ರಿಗೆ ಯಾವುದೂ ಬಂದಿಲ್ಲ. ನಮ್ಮ ಡಿಪಾರ್ಟ್ಮೆಂಟ್ ರೀತಿ ಒಳಗೆ ಬಂದಿಲ್ಲ, ಏನು ಮುಲಾಜಿಲ್ಲ. ಅವರಿಂದನೇ ಹರಾಸ್ಮೆಂಟ್ ಆಗೋದು. ಸುಮ್ಮನೆ ಸದಸ್ಯರನ್ನು ತಿರುಗಾಡಿ ಗಾಡಿ ಆವಾಜ್ ಮಾತ್ರ ಆಗೋಷ್ಟು. ಎಲ್ಲರಿಗೂ ಧನ್ಯವಾದಗಳು. ಮೊದಲಿಗೆ ಪೊಲೀಸ್ ಇಲಾಖೆಗೆ ಧನ್ಯವಾದ. ನನ್ನೊಂದೆರಡು ಮಾತು ಹೇಳ್ತೀನಿ. 99ದಾಗ ಏನೊಂದು ದೊಡ್ಡ ಘಟನೆ ಆಗಿ ಹೋಗಿತ್ತು, ಅದನ್ನ ಬಿಟ್ಟರೆ ಬೇರೆ ನಮ್ಮಲ್ಲಿ ಈಗ ಘಟನೆಗಳು ಯಾವಾಗಿಲ್ಲ. ನಾವು ಹಿಂದೂ ಮುಸ್ಲಿಮ್ ಎಲ್ಲ ಒಂದದೇವು. ಕೇರಳದೊಳಗೆ ನಾವು ಭಾವೈಕ್ಯತೆಯಿಂದ ಎರಡೂ ಹಬ್ಬ ಆಚರಣೆ ಮಾಡ್ತೇವೆ ಅಂತೇಳಿ ನಾನು ಎಲ್ಲರಿಗೆ ಈ ಮೂಲಕ ಮಾತು ಕೊಡೋಕ್ಕೆ ಇಷ್ಟಪಡ್ತೀನಿ. ಕರೆದಿದ್ದಕ್ಕೆ ಈ ತೇರದಾಳ ಊರಿನ ವತಿಯಿಂದ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳುತ್ತಾ, ಮತ್ತು ಈ ಶಾಂತಿ ಸಭೆ ಒಂದು ರಂಜಾನ್ ಹಬ್ಬ, ಒಂದು ಹೋಲಿ ಹಬ್ಬ. ರಂಜಾನ್ ಹಬ್ಬ ಆಗಲಿ ಮತ್ತು ಹೋಲಿ ಹಬ್ಬ ಆಗಲಿ, ಈ ಎರಡು ಹಬ್ಬಗಳು, ರಂಜಾನ್ ಆಗಲಿ ಮತ್ತು ಹೋಲಿ ಎರಡು ಹಬ್ಬ ಯಾವುದೋ ಐತಿಹಾಸಿಕ ಘಟನೆ. ಈಗ ಎಲ್ಲೇ ಒಂದು ವಾರ್ಡ್ದಲ್ಲಿ ಏನೋ ಒಂದು ಸಮಸ್ಯೆ ಆದರೂ ಆ ವಾರ್ಡ್ದಲ್ಲಿ ಆ ಹಿರಿಯರು ಇರ್ತಾರ, ಆ ಹಿರಿಯರು ಎಲ್ಲರೂ ಕೂಡಿ ಏನಾಗಿತ್ತಪ್ಪ, ಏನು ಸಮಸ್ಯೆ ಅದು ಅಲ್ಲೇ ಬಗೆಹರಿಸ್ಬೇಕು. ನಾವು ಆ ಕೆಲಸ ನಾವೆಲ್ಲ ಹಿರಿಯರ ನಮ್ಮ ಮೂರು ವತಿಯಿಂದ ನಾವೆಲ್ಲರೂ ಮಾಡಬೇಕು. ಆದ ಕಾರಣ ನಾವು ಪ್ರತಿ ವರ್ಷ ಶಾಂತಿಯಿಂದ ಹಬ್ಬಗಳನ್ನು ಮಾಡ್ಕೊತ ಬಂದಿದ್ದೀವಿ. ಅದರಂತೆ ಈ ಸಲನೂ ನಾವು ಹೋಲಿ ಹಬ್ಬ ಆಗಲಿ, ರಂಜಾನ್ ಹಬ್ಬ ಆಗಲಿ, ಈ ಎರಡು ಹಬ್ಬಗಳನ್ನು ಬಹಳ ಶಾಂತಿಯಿಂದ ಮತ್ತು ಪ್ರೀತಿಯಿಂದ ಎಲ್ಲರೂ ಕೂಡ ಮಾಡೋಣ ಅಂತ ಹೇಳಿ ನನಗೊಂದು ಎರಡು ಮಾತು ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. ನಮಸ್ಕಾರ. ಹಾಗೆ ಶುಭ ಸಾಯಂಕಾಲ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಒಂದು ಊರಿನ ಹಿರಿಯರೇ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ವಿವಿಧ ಗ್ರಾಮಗಳಿಂದ ಬಂದಿರತಕ್ಕಂಥ ಮುಖಂಡರುಗಳೇ ಹಾಗೂ ಎಲ್ಲ ಯುವ ಮಿತ್ರರೇ ಹಾಗೂ ರಬಕವಿ ಒಂದು ಪಟ್ಟಣದಿಂದ ಸಹಿತ ಬಂದಿರ್ತೀರಿ. ಸೊ ಭಾಳ ಖುಷಿ ಆಯಿತು. ಪ್ರತಿ ಸಾರಿ ವಿಶೇಷವಾಗಿ ನಾವು ಶಾಂತಿ ಸಭೆಯನ್ನು ಕರೆದಾಗ ರಬಕವಿಂದ್ರ ಭಾಳಷ್ಟು ಜನರು ಬರ್ತಿರಲಿಲ್ಲ. ಸೊ ಈ ಸಾರಿ ರಬಕವಿಂದ್ರನು ಬಂದಿದ್ದಾರೆ. ಸೊ ನಾವು ಅಲ್ಲೇ ಹೋಗಿ ಒಂದು ಮೀಟಿಂಗ್ ಮಾಡಿ ಬರುವಂಥ ವಾತಾವರಣ ಇತ್ತು. ಸೊ ಈ ಸಲ ಮತ್ತೊಂದು ಮೀಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಅದ್ರ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಮಾಧ್ಯಮ ಮಿತ್ರರು ಸಹಿತ ಬಂದಿದ್ದೀರಿ. ಸೊ ಎಲ್ಲರಿಗೂ ಕೂಡ ನಮಸ್ಕಾರ ತಿಳಿಸ್ತೀನಿ. ಮೊದಲನೇದಾಗಿ ಈ ಒಂದು ಶಾಂತಿ ಸಭೆ ಉದ್ದೇಶ ಏನಪ್ಪ ಅಂತಂದರೆ, ಸೊ ರಂಜಾನ್ ಹಬ್ಬ ಹಾಗೂ ಹೋಳಿ ಹಬ್ಬದ ಸಲುವಾಗಿ ಒಂದು ಕೊಂಡಿರ್ತೀವಿ. ವಿಶೇಷವಾಗಿ ಇಲ್ಲಿ ನೀವೆಲ್ಲರೂ ಅನ್ಕೊಳ್ತೀರಿ, ಏನಪ್ಪ ಪ್ರತಿ ಸಲ ಪೊಲೀಸರು ಯಾವುದೋ ಅಂತಂದ್ರೆ ಶಾಂತಿ ಸಭೆ ಏನು ಮಾಡ್ತಾರಲ್ಲ ಪ್ರತಿ ಸಾರಿ ಯಾಕೆ ಅಂತ ನಿಮ್ಗೆ ಅನಿಸ್ತಿರ್ಬೋದು. ಸೊ ನಮ್ಮಲ್ಲಿ ಅಂಥ ವಿಶೇಷ ಏನು ಇರಂಗಿಲ್ಲ. ಬಟ್ ಆದರೂ ಸಹಿತ ನಮ್ಮ ಇಲಾಖೆ ಒಂದು ಗೈಡ್ಲೈನ್ಸ್ ಪ್ರಕಾರ ನಾವೆಲ್ಲರೂ ಸಹಿತ ಮೇಲಾಧಿಕಾರಿಗಳು ನೀಡಿರ್ತಕ್ಕಂಥ ಕೆಲವೊಂದು ಸೂಚನೆಗಳನ್ನ ನಿಮಗೂ ಸಹಿತ ನಾವು ಅದನ್ನು ಪಾಸ್ ಆನ್ ಮಾಡಬೇಕಾಗಿರ್ತದೆ.
ಸೊ ಆ ಉದ್ದೇಶಕ್ಕಾಗಿ ನಾವು ಶಾಂತಿ ಸಭೆಯನ್ನು ಹಮ್ಮಿಕೊಂಡಿರ್ತೀವಿ. ಈ ಹಬ್ಬದ ವಿಶೇಷತೆಯನ್ನು ಕೆಲವೊಂದು ಊರುಗಳಲ್ಲಿ ಕೆಲವೊಂದು ಹಬ್ಬಗಳಿಗೆ ಪ್ರಾಮುಖ್ಯತೆ ಇರ್ತದೆ. ಸೊ ಅದನ್ನು ನಿಮ್ಮ ಕಡೆಯಿಂದ ನಾವು ಅದನ್ನು ತಿಳಿದುಕೊಂಡು ಸೊ ನಿಮ್ಮ ಒಂದು ಆಚರಣೆಗೆ ಅನುಗುಣವಾಗಿ ನಾವು ಬಂದೋಬಸ್ತ್ ಸ್ಕೀಮನ್ನು ತಯಾರಿ ಮಾಡ್ಕೋದಿರ್ಬೋದು, ಅಥವಾ ನಿಮಗೆ ಒಂದು ಪ್ರೊಟೆಕ್ಷನ್ ಕೊಡೋದಾಗಿರ್ಬೋದು, ಅಥವಾ ನಿಮ್ಮ ಒಂದು ಕೆಲವೊಂದು ಹಬ್ಬದ ಪವಿತ್ರತೆಗಳಿರ್ತವೆ ಅದನ್ನು ಅನುಸರಿಸೋದಾಗಿರ್ಬೋದು. ಸೊ ಅಂಥದಕ್ಕೆಲ್ಲ ಅನುಕೂಲ ಆಗತ್ತಂತೇಳಿ ನಾವು ಶಾಂತಿ ಸಭೆಯನ್ನು ಮಾಡ್ತೀವಿ. ಅದರ ಜೊತೆಗೆ ನಿಮ್ಮ ಒಂದು ಸಂಸ್ಕೃತಿಯನ್ನು, ನಿಮ್ಮ ಆಚರಣೆಗಳನ್ನ ನಾವು ಅರಿತುಕೊಂಡಂಗಾಗತ್ತೆ ಅಂತೇಳಿ ಸೊ ಪ್ರತಿ ಸಾರಿ ನಾವು ಶಾಂತಿ ಸಭೆಯನ್ನು ಕೈಗೊಳ್ತೀವಿ. ವಿಶೇಷವಾಗಿ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಹೋಳಿ ಹಬ್ಬ ವಿಶೇಷವಾಗಿ ಒಂದು ಜಾಸ್ತಿ ಒಂದು ಗಂಡ್ಮಕ್ಳ ಹಬ್ಬ ಅಂತಲೇ ಕರಿಬೋದು ನಾವು. ಸೊ ಜಾಸ್ತಿ ಎಲ್ಲ ಸೆಲೆಬ್ರೇಟ್ ಮಾಡ್ತೀವಿ. ಅದರ ಜೊತೆಗೆ ದುಷ್ಟಶಕ್ತಿಯ ವಿರುದ್ಧ ದುಷ್ಟಶಕ್ತಿಯನ್ನು ದಮನಗೊಳಿಸೋದು ಒಂದು ಹೋಳಿ ಹಬ್ಬದ ಸಂಕೇತ. ಸೊ ನಾವೆಲ್ಲರೂ ಸಹಿತ ಹೆಚ್ಚು ಕಡಿಮೆ ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ಒಂದು ಪವಿತ್ರವಾದ ಹಬ್ಬ. ಜೊತೆಗೆ ಮುಸ್ಲಿಂ ಬಾಂಧವರೆಲ್ಲ ರಂಜಾನ್ ಹಬ್ಬವನ್ನು ಸೊ ಇಸ್ಲಾಮಿಕ್ ಕ್ಯಾಲೆಂಡರ್ನ ಒಂದು 9ನೇ ತಿಂಗಳು ಸೊ ಭಾಳ ಒಂದು ಪವಿತ್ರತೆಯಿಂದ ಆಚರಣೆ ಮಾಡ್ತಾರೆ. ಪ್ರಾರ್ಥನೆ ಆಗಿರ್ಬೋದು, ಸೊ ಈ ಒಂದು ರಂಜಾನ್ ತಿಂಗಳಲ್ಲಿ ದಾನ ನೀಡುವುದಾಗಿರ್ಬೋದು, ಅಥವಾ ಮತ್ತೆ ಅವರ ಕಡೆಯಿಂದ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡೋದಾಗಿರ್ಬೋದು. ಸೊ ಹಲವಾರು ಕಾರ್ಯಗಳನ್ನ ಕೈಗೊಳ್ತಾರೆ. ಉಪವಾಸ ಆಗಿರ್ಬೋದು. ಸೊ ಇಂಥ ಕೆಲಸಗಳಲ್ಲಿ ನಿರತರಾಗಿರ್ತಾರೆ. ಸೊ ಅವರಿಗೂ ಸಹಿತ ಅಷ್ಟೇ ಒಂದು ಪ್ರಾಮುಖ್ಯವಾಗಿರ್ತಕ್ಕಂಥ ಹಬ್ಬ. ಸೊ ಎರಡೂ ಒಂದೇ ತಿಂಗಳಲ್ಲಿ ಬಂದಿರ್ತಾವಂದರೆ ನಾವೆಲ್ಲರೂ ಅದನ್ನು ಭಾವೈಕ್ಯತೆಯಿಂದ ಆಚರಣೆ ಮಾಡ್ತಕ್ಕಂಥದ್ದು ಸೊ ಎರಡೂ ಸಮುದಾಯಕ್ಕೆ ಒಂದು ಶ್ರೇಷ್ಠತೆಯನ್ನು ತರ್ತಕ್ಕಂಥ ಕೆಲಸ. ಸೊ ಈ ಹಿಂದೆ ನಿಮ್ಮಲ್ಲಿ ಏನೋ ಒಂದು ಘಟನೆಗಳಾಗಿರ್ಬೋದು, ಬಟ್ ಸುಮಾರು ಒಂದು 20-30 ವರ್ಷದಿಂದ ಸೊ ಭಾಳಷ್ಟು ಒಂದು ಸಾಮರಸ್ಯದಿಂದ ಭಾವೈಕ್ಯತೆಯಿಂದ ನೀವೆಲ್ಲ ಜೀವನ ಮಾಡ್ತಿದ್ದೀರಿ. ಸೊ ಅದೊಂದು ಇನ್ನು ತಮ್ಮ ಮುಂದಿನ ಪೀಳಿಗೆಗೂ ಸಹಿತ ಅದು ಮುಂದುವರಿಲಿ ಅಂತೇಳಿ ನಮ್ಮೆಲ್ಲರ ಆಶಯ. ಸೊ ಯಾಕೆ ಒಂದು ಶಾಂತಿಯಿಂದ ಜೀವನ ಮಾಡೋದು ಯಾಕೆ ಇಂಪಾರ್ಟೆಂಟಪ್ಪ ಅಂತೇಳಿ ನಿಮಗೆಲ್ಲರಿಗೂ ಸಹಿತ ನಾನು ಒಂದು ಉದಾಹರಣೆ ಹೇಳ್ತೀನಿ. ಸೊ ಇತ್ತೀಚೆಗೆ ಒಂದು ಬಾಗಲಕೋಟದಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ಸೊ ಅದಾದ ನಂತರ ಸೊ ನಾವೆಲ್ಲರೂ ಸಹಿತ ಅಲ್ಲಿ ಬಂದೋಬಸ್ತು ಎಲ್ಲ ಕಾರ್ಯದಲ್ಲಿ ಅಲ್ಲೇ ನಿರತರಾಗಿದ್ವಿ. ಸೊ ಒಂದು ಯಾವುದಾದ್ರೂ ಒಂದು ಊರಲ್ಲಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆದರೆ ಅಲ್ಲಿ ಜನರ ಜೀವನ ಸಹಿತ ಅಸ್ತವ್ಯಸ್ತ ಆಗುತ್ತೆ. ಆಮೇಲೆ ಅಲ್ಲಿ ಇರ್ತಕ್ಕಂಥ ಒಂದು ವ್ಯಾಪಾರ ವಹಿವಾಟಿಗೂ ಸಹಿತ ಒಂದು ಹೊಡೆತ ಬೀಳುತ್ತೆ. ಆಮೇಲೆ ಎಷ್ಟೋ ಜನರು ತಮ್ಮ ದಿನನಿತ್ಯ ಜೀವನಕ್ಕಾಗಿ ದಿನಗೂಲಿ ಅಂತ ನಂಬಿರ್ತಾರೆ, ಆಮೇಲೆ ಸಣ್ಣ ಪುಟ್ಟ ವ್ಯಾಪಾರ ಅಂತ ನಂಬಿರ್ತಾರೆ. ಸೊ ಅಂಥವುಗಳಿಗೆಲ್ಲ ಸಹಿತ ಸೊ ತೊಂದರೆ ಆಗ್ತಕ್ಕಂಥ ಕೆಲಸ ಆಗುತ್ತೆ. ಸೊ ಅವುಗಳೆಲ್ಲವೂ ಆಗಬಾರ್ದು. ನಮ್ದು ಪೊಲೀಸ್ ಇಂಟರ್ವೆನ್ಷನ್ ಜಾಸ್ತಿ ಎಲ್ಲಿಯೂ ಇರಬಾರ್ದಪ್ಪ ಅಂತಂದರೆ ಸೊ ನಾವೆಲ್ಲರೂ ಸಹಿತ ಭಾಳ ಒಂದು ಶಾಂತಿಯಿಂದ ವರ್ತನೆ ಮಾಡಿ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಿಕೊಂಡು ಹೋದರೆ ಮಾತ್ರ ಅದು ಸಾಧ್ಯ ಆಗತಕ್ಕಂಥ ಕೆಲಸ. ಇತ್ತೀಚೆಗೆ ಒಂದು ಬನಟ್ಟಿಯಲ್ಲಿ ಹಿಂದೂ ಸಮ್ಮೇಳನವನ್ನು ಮಾಡಿದರು. ಸೊ ಎಲ್ಲ ಮುಸ್ಲಿಂ ಬಾಂಧವರು ಹಿಂದೂ ಸಮುದಾಯದ ಒಂದು ಪ್ರೊಸೆಷನನ್ನು ಅವರೇ ಒಂದು ವೆಲ್ಕಮ್ ಮಾಡಿಕೊಂಡ್ರು. ಅದು ನಮ್ಮ ಎಲ್ಲ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ತಾವೆಲ್ಲರೂ ಸಹಿತ ನೋಡಿರ್ಬೋದು. ಭಾಳಷ್ಟು ಅದು ಸರ್ಕ್ಯುಲೇಟ್ ಆಯಿತು. ಸೊ ಅದೊಂದು ಒಳ್ಳೆಯ ಒಂದು ಕಮ್ಯುನಲ್ ಹಾರ್ಮೋನಿಗೆ ಒಂದು ಉದಾಹರಣೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಬೇರೆ ಒಂದು ಜಾಗದಲ್ಲಿ ಆಗಿರ್ತಕ್ಕಂಥ ಘಟನೆಯನ್ನು ತೆಗೆದುಕೊಂಡು ನಮ್ಮಲ್ಲಿ ನಾವು ಅನ್ವಯಿಸಿಕೊಳ್ಳೋದು ಬೇಡ. ಸೊ ಅಲ್ಲಿ ಆ ರೀತಿಯಾಗಿದೆ, ಇಲ್ಲಿ ಈ ರೀತಿಯಾಗಿದೆ ಅಂತೇಳಿ ಸೊ ನಾವು ಯಾವುದೇ ಕಾರಣಕ್ಕೂ ಸಹನೆಯನ್ನು ಕಳೆದುಕೊಂಡು ಸೊ ಆ ರೀತಿ ವರ್ತನೆಯನ್ನು ಮಾಡೋದು ಬೇಡ ಅಂತೇಳಿ ಎಲ್ಲ ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ. ಅದರ ಜೊತೆಗೆ ಇತ್ತೀಚೆಗೆ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಸೊ ನಾವೆಲ್ಲರೂ ಸಹಿತ ಯಾವುದೇ ಒಂದು ಕಾರ್ಯಕ್ರಮ ಇದ್ದರೂ ಸಹಿತ ನಮ್ಮ ಇಲಾಖೆ ಒಂದು ಕಾರ್ಯಕ್ರಮ ಇದ್ದರೆ ತಮಗೆಲ್ಲರಿಗೂ ಅದನ್ನು ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಹಲವಾರು ಕಡೆಗೆ ನಾವು ಮೀಟಿಂಗನ್ನು ಮಾಡ್ತೀವಿ. ಸೊ ನಮ್ಮ ಇಲಾಖೆಯಿಂದ ಏನೇನು ಸೌಲಭ್ಯಗಳಿದಾವೆ ಎಲ್ಲವನ್ನೂ ಸಹಿತ ನಾವು ಮ್ಯಾಕ್ಸಿಮಮ್ ನಾವು ನಿಮಗೆಲ್ಲ ಸಹಿತ ರೀಚ್ ಆಗಲಿಕ್ಕೆ ಪ್ರಯತ್ನ ಮಾಡ್ತಿರ್ತೀವಿ. ಸೊ ಆ ಕಾರಣಕ್ಕಾಗಿ ಬೇರೆ ಎಲ್ಲೇ ಯಾವುದೇ ಒಂದು ಘಟನೆ ಆಗಿರಲಿ ಅದನ್ನು ತೆಗೆದುಕೊಂಡು ಬಂದು ನಮ್ಮ ಒಂದು ಊರಲ್ಲಿ ನಾವು ಅದನ್ನು ಅಶಾಂತಿ ಸೃಷ್ಟಿಸುವಂಥ ಕೆಲಸ ಮಾಡಬಾರ್ದು. ಸೊ ಅಂತ ಯಾವುದೇ ಒಂದು ಯುವಕರು ಮಾಡ್ತಿರಲಿ ಅಥವಾ ಮತ್ತೊಬ್ಬರು ಯಾರೇ ಮಾಡ್ತಿರಲಿ ಅವರಿಗೆ ತಾವೇ ಒಂದು ಕರೆದು ಬುದ್ಧಿ ಹೇಳುವಂಥ ಕೆಲಸ ಆಗಬೇಕು. ಸೊ ಅದರ ಜೊತೆಗೆ ಅಂಥವರೊಂದು ಮಾಹಿತಿಯನ್ನು ನಮ್ಮ ಇಲಾಖೆಗೆ ಶೇರ್ ಮಾಡ್ಕೊಳ್ಳೋಂಥ ಕೆಲಸವನ್ನು ತಮ್ಮ ಕಡೆಯಿಂದ ಆಗಬೇಕು. ಸೊ ಇಷ್ಟು ದಿನ ತಾವೆಲ್ಲ ಯಾವ ರೀತಿ ಒಂದು ನಮ್ಮ ಇಲಾಖೆಗೆ ಕೋಆಪ್ರೇಷನ್ ಕೊಟ್ಟಿದ್ದೀರಿ. ಸೊ ಆ ಒಂದು ಸಹಕಾರ ಇನ್ನೂ ಸಹಿತ ಮುಂದುವರಿಯುತ್ತೆ ಅಂತೇಳಿ ನಾನೆಲ್ಲ ತಮ್ಮೆಲ್ಲರ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ಅದರ ಜೊತೆಗೆ ವಿಶೇಷವಾಗಿ ಇಲ್ಲಿ ತಮ್ಮೂರಲ್ಲಿ ಹೇಳಬೇಕಪ್ಪ ಅಂತಂದ್ರೆ ಸೊ ನಾನು ಬಂದಾಗಿನೋದು ನೋಡ್ತಾ ಇದ್ದೀನಿ. ಸೊ ಭಾಳಷ್ಟು ಒಂದು ಒಳ್ಳೆಯ ಸಂಪ್ರದಾಯ ಇದೆ. ಯಾವುದೇ ಒಂದು ಹಬ್ಬ ಹರಿದಿನ ಕಾರ್ಯಕ್ರಮಗಳಿರಲಿ ಸೊ ಇದನ್ನು ನಾವು ಯಾವುದೇ ರೀತಿ ಒಂದು ಸಿಟಿ ಅಂತೇಳಿ ನಾವು ಯಾವುದೇ ಕಾರಣಕ್ಕೂ ಟ್ರೀಟ್ ಮಾಡಿಲ್ಲ. ಭಾಳಷ್ಟು ಒಂದು ಸುಂದರ ವಾತಾವರಣ, ಎಲ್ಲರೂ ಊರಲ್ಲಿ ಭಾಳಷ್ಟು ಹಿರಿಯರು ಪ್ರಮುಖರು ಇದ್ದೀರಿ. ಏನೇ ಒಂದು ಸಣ್ಣ ಪುಟ್ಟ ಘಟನೆಗಳಿದ್ದರೂ ಸಹಿತ ಸೊ ಅದನ್ನು ದೊಡ್ಡದು ಮಾಡಲಾರ್ದನ ಸೊ ಅಲ್ಲೇ ತಮ್ಮಲ್ಲೇನೇ ಸಹಿತ ಸರಿಗೆ ಪಡಿಸ್ಕೊಳ್ತಾ ಕೆಲಸವನ್ನು ಮಾಡ್ತೀರಿ. ಅದರ ಜೊತೆಗೆ ನಮ್ಮ ಇಲಾಖೆಗೆ ಒಂದು ಸಹಕಾರವನ್ನು ನೀಡ್ತಾ ಇದ್ದೀರಿ. ಆ ಕಾರಣಕ್ಕಾಗಿ ಸರ್ವರಿಗೂ ಈ ಒಂದು ಹೋಳಿ ಹಬ್ಬ ಹಾಗೂ ರಂಜಾನ್ ಹಬ್ಬದ ಒಂದು ನಿಮಿತ್ತವಾಗಿ ಇವೆರಡೂ ಸಹಿತ ಒಂದು ಯಶಸ್ಸಾಗಲಿಕ್ಕೆ ತಮ್ಮೆಲ್ಲರ ಸಹಕಾರ ಅಷ್ಟೇ ಮುಖ್ಯ ಇದೆ. ಸೊ ತಾವೆಲ್ಲರೂ ನೀಡ್ತೀರಿ ಅಂತೇಳಿ ಒಂದು ಆಶಾಭಾವನೆಯಿಂದ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ
ತೇರದಾಳ ಪೊಲೀಸ್ ಠಾಣೆ ವ್ಯಾಪ್ತಿಯ ವಿವಿಧ ಒಂದು ಗ್ರಾಮಗಳಿಂದ ಹಾಗೂ ರಬಕವಿ ಪಟ್ಟಣದಿಂದ ಬಹಳಷ್ಟು ಜನ ಸಾರ್ವಜನಿಕರು ಆಗಮಿಸಿದಿರಿ. ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಒಂದು ಯಶಸ್ಸನ್ನು ಕಾಣಲಿಕ್ಕೆ ತಮ್ಮ ಒಂದು ಕೊಡುಗೆಯನ್ನು ನೀಡಿದಿರಿ. ಸೊ ಮತ್ತೊಮ್ಮೆ ಮುಗಿದೊಮ್ಮೆ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವತಿಯಿಂದ ಹಾಗೂ ತೇರದಾಳ ಪೊಲೀಸ್ ಠಾಣೆ ವತಿಯಿಂದ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಮಾಧ್ಯಮ ಮಿತ್ರರು ಸಹಿತ ಬಂದಿರಿ, ತಮಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.